ಡಾಕ್ಟರ್, ನಾನು ಈಗಾಗಲೇ ಹೇಳ್ತಿದ್ದೆ, ಮೊದಲಿಗಾದರೆ ಜಾಯಿಂಟ್ ಫ್ಯಾಮಿಲಿಲಿ ಇದ್ವಿ ನಾವು. ಏನು ಪ್ರಾಬ್ಲಮ್ ಆದರೂ ಹಿರಿಯರ ಹತ್ರ ಓಡೋಗ್ತಿದ್ರು. ದೊಡ್ಡಮ್ಮ, ಚಿಕ್ಕಮ್ಮ, ಅಮ್ಮ, ಅಪ್ಪ, ದೊಡ್ಡಪ್ಪ ಎಲ್ಲರ ಹತ್ರನೂ ಒಂದೊಂದು ಉಪಾಯಗಳು, ಪರಿಹಾರಗಳು ಇದ್ದೇ ಇರ್ತಾ ಇತ್ತು. ಇವತ್ತು ಗಂಡ, ಹೆಂಡತಿ, ಮಗು ಇಲ್ಲೇ ಕಳೆದು ಹೋಗ್ಬಿಟ್ಟಿದ್ದೀವಿ. ವಿಭಕ್ತ ಕುಟುಂಬಗಳು ಜಾಸ್ತಿ ಆಗ್ತಾ ಇವೆ. ಹೇಗೆ ಪೇರೆಂಟಿಂಗ್ ಅನ್ನೋದು, ಇಸ್ ಇಟ್ ಅ ಚಾಲೆಂಜ್ ಫಾರ್ ಟುಡೇಸ್ ಪೇರೆಂಟ್ಸ್? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಪೇರೆಂಟ್ ಆಗೋಕ್ಕೆ ಡಿಸೈಡ್ ಮಾಡಿದ ತಕ್ಷಣ ದೆರ್ ಈಸ್ ಅ ಚೇಂಜ್ ಹಿಯರ್. ಆ ಮೈಂಡ್ಸೆಟ್ ನಾವು 95% ಜನರು ಚೇಂಜ್ ಮಾಡಲ್ಲ. ನಮ್ಮ ಹತ್ರ ಕ್ಲಿನಿಕಿಗೆ ನೀವು ಹೇಳ್ದಂಗೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಜಾಸ್ತಿ ಆಗಿದೆ. ಕ್ಲಿನಿಕಿಗೆ ಬರ್ತಾರೆ ಪೇರೆಂಟ್ಸು, ನ್ಯೂ ಬಾರ್ನ್ ಬೇಬಿ ತೊಗೊಂಡು ಬರ್ತಾರೆ. ಅವರು ಹೋಮ್ ಟೌನು ಯಾರ್ದು ಗುಲ್ಬರ್ಗ ಇರುತ್ತೆ, ಯಾರ್ದು ಬಿಹಾರ್ ಇರ್ತದೆ, ಯಾರ್ದು ವೆಸ್ಟ್ ಬೆಂಗಾಲ್ ಇರ್ತದೆ, ಯಾರ್ದು ಮ್ಯಾಂಗ್ಳೂರ್ ಇರ್ತದೆ. ನನಗೆ ಬಂದು ಹೇಳ್ತಾರೆ 3 ಮಂತ್ಸ್ ಮಗುಗೆ, 2 ಮಂತ್ಸ್ ಮಗುಗೆ, ಸರ್ ಈಗ ಮಗುಗೆ ನೋಡ್ಕೊಳ್ಳೋಕೆ ಯಾರೂ ಇಲ್ಲ, ನಾವು ಒಬ್ಬರೇ ಇದ್ದೀವಿ ಅಂತಾರೆ. ನಾನಾಗ ಹೇಳ್ತೀನಿ, ನೀವು ಹೇಳ್ತಿರೋ ಸೆಂಟೆನ್ಸೇ ಕಾಂಟ್ರಾಡಿಕ್ಟಿಂಗ್ ಇದೆ. ನಾವು ಒಬ್ಬರೇ ಹೆಂಗಾದ್ವಿ? ನೀವು ಒಬ್ಬರೇ ಇದ್ದೀವಿ ಮ್ಯಾರೇಜ್ಗಿಂತ ಮುಂಚೆ, ಮ್ಯಾರೇಜ್ ಆಗಿ ಇಬ್ಬರಾದ್ರಿ, ಈಗ ನೀವು 3 ಜನ ಇದ್ದೀರಾ. ಸೊ ದಟ್ ಈಸ್ ಕಾಲ್ಡ್ ಎಸ್ ಫ್ಯಾಮಿಲಿ. ಸೊ ಈ ಮೈಂಡ್ ಸೆಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪೇರೆಂಟ್ಸು ತೆಗಿಬೇಕು. ಓಕೆ ನಾವು ಇಬ್ಬರೇ ಇದ್ದೀವಿ, ನಮ್ಮ ಕೈಯಿಂದ ನೋಡ್ಕೊಳ್ಳೋಕೆ ಆಗೋದಿಲ್ಲ. ಎಸ್, ಮುಂಚೆ ಜಾಯಿಂಟ್ ಫ್ಯಾಮಿಲೀಸ್ ಇತ್ತು, 10-15 ಜನ ಮನೇಲಿ ಇರ್ತಿದ್ರು, ಅಂಕಲ್, ಆಂಟೀಸ್, ಜಜ್ಜಾಜಿ, ಗ್ರೇಟ್, ಗುಡ್, ದಿಸ್ ಇಸ್ ನಥಿಂಗ್ ರಾಂಗ್. ಬಟ್ ನೆಕ್ಸ್ಟ್ 10 years 20 yearsಲ್ಲಿ ಏನಾಗುತ್ತೆ? ಉಳಿದಿರೋ ಜಾಯಿಂಟ್ ಫ್ಯಾಮಿಲೀಸು ಮಾಯ ಆಗುತ್ತೆ. ವಿ ಆರ್ ಮೂವಿಂಗ್ ಟುವರ್ಡ್ಸ್ ನ್ಯೂಕ್ಲಿಯರ್ ಫ್ಯಾಮಿಲಿ, ರೈಟ್? ಸೊ ಇದ್ರಲ್ಲಿ ನಾನು ಏನು ಹೇಳ್ತೀನಿ ಪೇರೆಂಟ್ಸ್ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟ್ರಸ್ಟ್ ಇನ್ ನೇಚರ್. ನೇಚರಲ್ಲಿ ಭರವಸೆ ಇಡಿ. ಮಗು ಹುಟ್ಟಿದೆ ತಾನೇ, ನೇಚರಲ್ ಗೈಡ್ ಯು ಹೌ ಟು ಡೂ ಇಟ್. ನಾವು ವೆನ್ ಐ ಸ್ಟಾರ್ಟ್ ಮೈ ಪೇರೆಂಟಿಂಗ್ ಟಾಕ್ಸ್, ಯಾರೇ ಪೇರೆಂಟ್ಸಿಗಿರಲಿ, ನನ್ನ ಶೋಸಲ್ಲಿರಲಿ, ಪೇರೆಂಟಿಂಗ್ ಬಗ್ಗೆ ಶುರು ಮಾಡಿದಾಗ ನಾನು ಫಸ್ಟ್ ಪಾಯಿಂಟ್ ಹೇಳ್ತೀನಿ, ಫಸ್ಟ್ 1000 days ಅಂತ ಹೇಳ್ತೀನಿ. ಇದು ಫಸ್ಟ್ 1000 days ಆಫ್ ಲೈಫ್. ಇದು ಎಲ್ಲರಿಗೂ ಗೊತ್ತಿರಬೇಕು, ಪ್ರತಿ ಮನುಷ್ಯಂಗೆ ಗೊತ್ತಿರಬೇಕು. ಯಾಕೆ ಅಂದರೆ, ಫಸ್ಟ್ 1000 days ಆಫ್ ಲೈಫ್ ಶುರು ಆಗೋದು ಯಾವಾಗ? ಮದರ್ ಕನ್ಸೀವ್ ಆದ ತಕ್ಷಣ, ಗರ್ಭಿಣಿ ಆದ ತಕ್ಷಣ, day 1 ಆಫ್ ದ ಫಸ್ಟ್ 1000 days. ಎಂಡ್ ಯಾವಾಗ ಆಗುತ್ತೆ? ವೆನ್ ದ ಬೇಬಿ ಈಸ್ 2 years. ಗ್ಲೋಬಲಿ ಎಷ್ಟೋ ಈಗ ಹಂಡ್ರೆಡ್ಸ್ ಆಫ್ ರಿಸರ್ಚ್ ಮಾಡಿ, ಸ್ಟಡಿ ಮಾಡಿ, ಡಾಕ್ಯುಮೆಂಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಇಂಪಾರ್ಟೆನ್ಸ್ ಆಫ್ ಫಸ್ಟ್ 1000 days. ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಾವು ಹೇಗೆ ಮಾತಾಡ್ತೀವಿ, ನಾವು ಅಂದರೆ ಪೇರೆಂಟ್ಸು ಏನು ಲ್ಯಾಂಗ್ವೇಜ್ ಈಚ್ ಅದರ್ ಹಸ್ಬೆಂಡ್ ವೈಫ್ ಜೊತೆ ಮಾತಾಡ್ತೀವಿ, ಏನು ನ್ಯೂಟ್ರಿಷನ್ ತೊಗೋತೀವಿ, ಹೇಗೆ ಮಲಗ್ತೀವಿ, ಎಷ್ಟು ಪಾಸಿಟಿವ್ ಥಿಂಕಿಂಗ್ ಇಡ್ತೀವಿ, ಏನು ಓದ್ತಿದ್ದೀವಿ, ಯಾರಿಗೆ ಹೆಂಗೆ ಮಾತಾಡ್ತಿದ್ದೀವಿ, ಎವ್ರಿಥಿಂಗ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆನ್ ದ ಬೇಬಿ. ಪ್ರೆಗ್ನೆನ್ಸಿಯಿಂದ ಶುರು. ಎಸ್, ಇನ್ಫ್ಯಾಕ್ಟ್ ಇಟ್ಸ್ ನಾಟ್ ಲೈಕ್ ಮಗು ಬಂದಾದ ಮೇಲೆ ನಮ್ಮನ್ನು ನೋಡ್ತಾ ಇದೆ. ಅದು ಬೇರೆ. ಪ್ರೆಗ್ನೆನ್ಸಿಯಲ್ಲೇ ದ ವೆರಿ ಥಾಟ್ ಆಫ್ ಮದರ್, ಎಷ್ಟು ಪಾಸಿಟಿವ್, ಎಷ್ಟು ನೆಗೆಟಿವ್, ಎಷ್ಟು ಹೆಲ್ದಿ ಲೈಫ್ ಸ್ಟೈಲ್, ಎಷ್ಟು ಅನ್ಹೆಲ್ದಿ ಲೈಫ್ ಸ್ಟೈಲ್, ಮದರಿಗೆ ಹೇಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸು, ಇಂಪ್ಯಾಕ್ಟ್ ಆನ್ ದ ಬೇಬಿ. ಇನ್ಫ್ಯಾಕ್ಟ್ ದ ಸ್ಟಡಿ ಎಲ್ಲಿ ತನಕ ಹೋಗಿದೆ ಅಂದರೆ, ಆ ಮಗು 25ರಿಂದ 30 ವರ್ಷ ವಯಸ್ಸು ಆದಾಗ IQ ಲೆವೆಲ್ಸು, ಎಮೋಷ್ನಲ್ ಇಂಟೆಲಿಜೆನ್ಸು, ಇಮ್ಯುನಿಟಿ, ಸ್ಟ್ರೆಂತು, ಪರ್ಫಾರ್ಮೆನ್ಸ್, ಮೆಮೊರಿ, ಇನ್ಕ್ಲೂಡಿಂಗ್ ಅವ್ರದ್ದು ಇನ್ಕಮ್ ಜನ್ರೇಟಿಂಗ್ ಕೆಪಾಸಿಟಿ ಡಿಪೆಂಡ್ ಆಗುತ್ತೆ ಫಸ್ಟ್ 1000 days ಹೆಂಗೆ ಟ್ರೀಟ್ ಮಾಡಿದ್ರಿ. ಇಮ್ಯಾಜಿನ್. ಎಲ್ಲರಿಗೂ ಗೊತ್ತಿರಬಾರ್ದು ವಿಷಯ, ಗೊತ್ತಿರಬೇಕು. ಅನ್ಫಾರ್ಚುನೇಟ್ಲಿ ಸುಮಾರು ಜನರಿಗೆ ನಾನು ಡಿಸ್ಕಸ್ ಮಾಡಿದಾಗ, ಅಯ್ಯೋ ಸರ್ ಇದು ಗೊತ್ತೇ ಇಲ್ಲ ಸರ್ ನನಗೆ. ಈಗ ಮಗು ಹುಟ್ಟಿದ ಮೇಲೆ ಓಕೆ ಅದು ಮಾಡಬೇಕು, ಅದು ಮಗು ಹುಟ್ಟಿದ ಮೇಲೂ ದಿ ಡೋಂಟ್ ನೋ ಸೋ ಮೆನಿ ಥಿಂಗ್ಸ್ ನಾವು ಮಾಡಬೇಕು, ಅದು ಮಾಡಲ್ಲ ಪಾಪ, ಗೊತ್ತಿರಲ್ಲ. ಅದು ಅರ್ಥ ಮಾಡೋ ಮೇಲೆ 1000 days ಹೋಗ್ಬಿಟ್ಟಿರುತ್ತೆ ಬಿಫೋರ್ ದೇ ಅಂಡರ್ಸ್ಟ್ಯಾಂಡ್. ಈಗ ಫಸ್ಟ್ ಟೈಮ್ ಪೇರೆಂಟ್ಸ್ ಪಾಪ ಅವ್ರಿಗೆ ಎಕ್ಸೈಟ್ಮೆಂಟ್ ಇರ್ತದೆ, ಫಿಯರ್ ಇರ್ತದೆ, ಎರಡೂ ಇರುತ್ತೆ. ಫುಲ್ ಎಕ್ಸೈಟ್ಮೆಂಟ್, ಮಗು ಬರ್ತದೆ, ಗಂಡ ಹೆಣ್ಣು ಗೊತ್ತಿಲ್ಲ ಏನು, ಅದ್ರ ಜೊತೆ ಭಯ, ನಮ್ಮ ಕೈಲಾಗತ್ತಾ, ಏನಾಗುತ್ತೋ, ಏನು ಮಾಡ್ತೀವಿ. ಸೊ ಇದರಲ್ಲೇ 1000 days ಹೊರಟೋಯ್ತು. ಐ ಆಮ್ ನಾಟ್ ಸೇಯಿಂಗ್ 1000 days ಹೊರಟೋಗಿದೆ ಅಂದರೆ ಈಗ ಮಗು ಬೆಳವಣಿಗೆ ಆಗಲ್ವಾ, ಮಗು ಇಂಟೆಲಿಜೆನ್ಸ್, ಐ ಆಮ್ ನಾಟ್ ಸೇಯಿಂಗ್ ದ್ಯಾಟ್. ಬಟ್ ದ ಕೈಂಡ್ ಆಫ್ ನರ್ಚರಿಂಗ್ ನೀವು ಆ ಫಸ್ಟ್ 1000 days ಕೊಡೋ ವ್ಯಾಲ್ಯೂ ಹೊರಟೋಗುತ್ತೆ. ಬ್ರೈನ್ ಈಸ್ ನ್ಯೂರೋಪ್ಲಾಸ್ಟಿಕ್ ಅಂತೀವಿ ಬ್ರೈನ್ನ ನಾವು. ನ್ಯೂರೋಪ್ಲಾಸ್ಟಿಕ್ ಅಂದರೆ ಏನು? ಸುಮಾರು ಪೇರೆಂಟ್ಸ್ ನನಗೆ ಕೇಳಿದ್ರು, ಸರ್ ಈಗ ನನ್ನ ಮಗು 5 years ಸರ್, 1000 days ವ್ಯಾಲ್ಯೂ ನಂಗೆ ಗೊತ್ತಿರಲಿಲ್ಲ ಸರ್. ಈಗ ಮೊಬೈಲ್ ಎಕ್ಸ್ಪೋಜರ್ ಮಾಡಿಬಿಟ್ಟಿದ್ದೀನಿ ಸರ್, ಸ್ಟ್ರೆಸ್ಸು ತೊಗೊಂಡ್ಬಿಟ್ಟಿದ್ದೀನಿ ಸರ್, ಮನೆಯಲ್ಲೂ ಅದು ಇದು ಆಗಿಬಿಟ್ಟಿದೆ ಸರ್, ಎಲ್ಲ ಆಗಿಬಿಟ್ಟಿದೆ ಸರ್, ನೆಗೆಟಿವಿಟಿ ಎಲ್ಲ ಆಗಿಬಿಟ್ಟಿದೆ. ಈಗ ನನ್ನ ಮಗು ಬ್ರೈನ್ ಏನು ಡೆವಲಪ್ ಆಗಲ್ವಾ, ಅಥವಾ ನನ್ನ ಮಗುಗೆ ಆ ಕೆಪಾಸಿಟಿ ಬರಲ್ವಾ? ನೋ, ನಾಟ್ ನೆಸೆಸರಿಲಿ.
ಬ್ರೈನ್ ಈಸ್ ನ್ಯೂರೋಪ್ಲಾಸ್ಟಿಕ್. ವಾಟ್ ಎವರ್ ಏನೇ ಡ್ಯಾಮೇಜ್ ಇರಲಿ, ಏನೇ ನೆಗೆಟಿವಿಟಿ ಇರಲಿ ಬ್ರೈನಿಗೆ ಬಂದಿದ್ರು ಇವೆಂಚುವಲಿ ನೀವು ಅದನ್ನು ರೆಕ್ಟಿಫೈ ಮಾಡ್ಬೋದು. ಅಷ್ಟು ಕೆಪಾಸಿಟಿ ಬ್ರೈನಿಗಿದೆ. ಅವ್ರು ಹೇಳ್ತಾರಲ್ಲ ಜನರು, ಅವ್ನು ಬಾರ್ನ್ ಇಂಟೆಲಿಜೆಂಟು, ಅವ್ನು ಬಾರ್ನ್ ಟ್ಯಾಲೆಂಟು. ಇಟ್ ಈಸ್ ರಾಂಗ್. ಅದು ಮಿತ್. ಅದು ಯಾರು ಬಾರ್ನ್ ಟ್ಯಾಲೆಂಟ್ ಇರಲ್ಲ, ಯಾರು ಬಾರ್ನ್ ಇಂಟೆಲಿಜೆಂಟ್ ಇರಲ್ಲ. ಇನ್ ಟ್ಯಾಲೆಂಟ್ಸ್, ಸ್ಕಿಲ್ಸ್ ಆರ್ ಅಕ್ವೈರ್ಡ್. ಹೇಗೆ? ರಿಪಿಟಿಷನ್, ಲರ್ನಿಂಗ್, ಪ್ರಾಕ್ಟೀಸ್, ಫೋಕಸ್, ಡೆಡಿಕೇಶನ್, ಪರ್ಸಿಸ್ಟೆನ್ಸ್. ಹಾಗೆ ಆಗೋದು. ಯಾರು ಹುಟ್ಟಿದ ತಕ್ಷಣ ಅವನು ಓಕೆ ಹೀಸ್ ಎ ಮ್ಯೂಸಿಷಿಯನ್ ಸಿನ್ಸ್ ಬರ್ತ್ ಇಲ್ಲ. AR ರೆಹಮಾನು ಸಾವಿರಾರು ಗಂಟೆ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಐ ಆಮ್ ನಾಟ್ ಸೇಯಿಂಗ್ ಅವ್ರ ಥರ ಬೇರೆ IQ ಡೆಫಿನೆಟ್ಲಿ ಮ್ಯಾಟರ್ಸ್. ಕೆಲವರಿಗೆ ಗ್ರಾಸ್ಪಿಂಗ್ ಪವರ್ ಕಮ್ಮಿ ಇರುತ್ತೆ, ಕೆಲವರಿಗೆ ತುಂಬ ಲೈಕ್ ದಿಸ್ ಇರುತ್ತೆ. ಟೆಲಿಂಗ್ ಯು ಬ್ರೈನ್ ಈಸ್ ನ್ಯೂರೋಪ್ಲಾಸ್ಟಿಕ್. ಅಂದರೆ ಏನು? ನೀವು ಅದನ್ನು ಮೌಲ್ಡ್ ಮಾಡ್ಬೋದು, ನೀವು ಅದನ್ನು ಚೇಂಜ್ ಮಾಡ್ಬೋದು. ನೀವು ಅದ್ರ ಮೇಲೆ ಎಫರ್ಟ್ ಹಾಕಿ ನೀವು ಫೋಕಸ್, ಡೆಡಿಕೇಶನ್ ಮಾಡಿದ್ರೆ ಯು ಕ್ಯಾನ್ ಚೇಂಜ್ ಎವ್ರಿಥಿಂಗ್. ಪೇರೆಂಟಿಂಗ್ ಅಂತ ಶುರು ಆಗ್ತಿದ್ದ ಹಾಗೆ ನೀವು ಹೇಳಿದ್ರಿ ಭಯ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ಆದರೆ ನಾನು ಬಹಳಷ್ಟು ಜನರನ್ನು ಹತ್ರದಿಂದ ನೋಡ್ರಿಂದ ಅವರಲ್ಲಿ ಎಕ್ಸೈಟ್ಮೆಂಟ್ಗಿಂತ ಜಾಸ್ತಿ ಭಯ ಶುರುವಾಗಿರುತ್ತೆ. ಹೆಂಗಾಗುತ್ತೋ ಏನಾಗುತ್ತೋ, ಪೇರೆಂಟಿಂಗು, ಆಮ್ ಐ ರೆಡಿ ಫಾರ್ ಇಟ್ ಇಲ್ವಾ, ಹಿಂಗಿರಿ ಭಯ ಶುರುವಾಗುತ್ತೆ. ಆ ಭಯದಲ್ಲಿ 3 ತಿಂಗಳು ಕಳೆದ್ಬಿಟ್ಟಿರ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇನ್ನೊಂದು 3 ತಿಂಗಳು ಕಳೆದ್ಬಿಟ್ಟಿರ್ತಾರೆ. ಬೇಬಿ ಆದ ಮೇಲೆ ಬೇಬಿನ ಅರ್ಥ ಮಾಡ್ಕೋಬೇಕು ಅನ್ನೋ ಭಯದಲ್ಲಿ ಇನ್ನೊಂದು 1 ವರ್ಷ 6 ತಿಂಗಳು ಕಳೆದ್ಬಿಟ್ಟಿರ್ತಾರೆ. ಬಟ್ ಈಗಿನ ಪೇರೆಂಟಿಂಗ್ ಬಗ್ಗೆ ಒಂದು ಆಶ್ಚರ್ಯ ಅಂದರೆ 2 ಎಕ್ಸ್ಟ್ರೀಮ್ಗಳನ್ನು ನಾನು ನೋಡ್ತೀನಿ. ಒಂದು ಭಯ, ತುಂಬ ಎಕ್ಸ್ಟ್ರೀಮ್ ಲೆವೆಲಿಗೆ ಭಯ. ಮಗುನ ಮುಟ್ಟೋದಕ್ಕೆ ಭಯ, ಮುಟ್ಟದನ್ನ ಸ್ಯಾನಿಟೈಸರ್ 2 ಸಲ ಯೂಸ್ ಮಾಡ್ತೀನಿ ಮತ್ತು ಮುಟ್ತೀನಿ ಅಂತ. ಯಾರ ಕೈಲಾದರೂ ಕೊಡೋದಕ್ಕೆ ಭಯ, ಅಜ್ಜಿ ಕೈಲಿ ಕೊಡೋಕ್ಕೆ ಭಯ, ತಾತನ ಕೈಲಿ ಕೊಡೋಕ್ಕೆ ಭಯ, ಅಲ್ಲಿ ಮಲಗಿಸೋದಕ್ಕೆ ಭಯ, ಸಮ್ಟೈಮ್ಸ್ ಫಾದರ್ ಕೈಲಿ ಕೊಡೋಕ್ಕೆ ಭಯ. ಈ ಭಯದಿಂದ ಪೇರೆಂಟ್ಸ್ ಫಸ್ಟ್ ಹೇಗೆ ಆಚೆ ಬರಬೇಕು? ಆ್ಯಂಡ್ ಇವತ್ತಿನ ಈ ಜೆನ್ಜಿ ಕಿಡ್ಸ್ ಏನಿದ್ದಾರೆ, ಜನ್ರೇಷನ್ ಏನಿದೆ, ಅವ್ರು ಭಯದಲ್ಲೇ ಅರ್ಧ ಕಳೆದು ಬಿಡ್ತಾರೆ ಪೇರೆಂಟಿಂಗನ್ನು. ನಾನು ಹೇಳಿದೆ ನಿಮಗೆ, ನಾನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೇಚರಲ್ಲಿ ನಿಮ್ಮದು ಕಂಪ್ಲೀಟ್ ಟ್ರಸ್ಟ್ ಇಡಿ. ಡಾಕ್ಟರ್ಸ್ ಇರಲಿಲ್ಲ, ಹಾಸ್ಪಿಟಲ್ಸ್ ಇರಲಿಲ್ಲ, ಹೆಲ್ತ್ ಸಿಸ್ಟಮ್ ಇರಲಿಲ್ಲ, ಮಕ್ಕಳಿದ್ರು, ಪೇರೆಂಟ್ಸ್ ಇದ್ದರು ಅಲ್ವಾ? ಸೊ ಇವಾಗ ಎಸ್ಪೆಷಲಿ ಸಿಟಿಯಲ್ಲಿರೋ ಪೇರೆಂಟ್ಸಿಗೆ ಯಾಕೆ ಟೆನ್ಷನ್ ನಾನು ಕೇಳೋದು? ಯಾಕೆ ಟೆನ್ಷನು? ಮಿಡ್ ನೈಟ್ 2 AM ನಿಮಗೆ ಡಾಕ್ಟರ್ ಸಿಗ್ತಲ್ರಿ ಆನ್ಲೈನು? ಹೇಳ್ತಿರೋದು ನಾನು. ಮಿಡ್ ನೈಟ್ 2 AM 3 AM ತೊಂದರೆ ಇದೆಯಾ? ಆ್ಯಪ್ಸ್ ಇದ್ದಾವೆ, ವೆಬ್ಸೈಟ್ಸ್ ಇದ್ದಾವೆ, ವೇರ್ ಡಾಕ್ಟರ್ಸ್ ಆನ್ ಕಾಲ್ ಅವೈಲೇಬಲ್ ಇದ್ದಾರೆ. 24 hours ಹಾಸ್ಪಿಟಲ್ಸ್ ಓಪನ್ ಇದ್ದಾವೆ. ಫಸ್ಟ್ ಆ ಭಯ ಯಾಕೆ? ಏನಾಗ್ಬಿಡ್ತೀನಿ? ದಟ್ ಈಸ್ ನನ್ನ ಕ್ಲಿನಿಕಲ್ಲಿ ನಾನು ಕೂತ್ಕೊಳ್ತೀನಲ್ಲ, ಅಲ್ಲಿ ಹಿಂದ್ಗಡೆ ಒಂದು ಬೋರ್ಡ್ ಇದೆ ಚಿಕ್ಕದು. ಅಲ್ಲಿ ನಾನೇನು ಹಾಕಿದ್ದೀನಿ ಗೊತ್ತಾ ಮೆಸೇಜು? ಥಾಟ್ಸ್ ಬಿಕಮ್ ಥಿಂಗ್ಸ್. ನಿಮ್ದು ಏನು ಯೋಚನೆ ಮಾಡ್ತೀರೋ ಅದು ನಿಮ್ಮ ಕಣ್ಮುಂದೆ ಆಗತ್ತೆ. ಇದು ನಾನು ಹೇಳ್ತಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ, 1000 ವರ್ಷದಿಂದ ಹೇಳ್ತಾರೆ. ಸೊ ನೀವು ನೆಗೆಟಿವ್, ನಾನು ಎಷ್ಟೋ ಮದ್ರಸ್ ನೋಡಿದ್ದೀನಿ, ಭಾವನಾ ಎಷ್ಟೋ ಮದ್ರಸ್ ನೋಡಿದ್ದೀನಿ. ನಾನು ಹೇಳಿದ್ದೀನಿ, ನೋಡಮ್ಮ ಬ್ರೆಸ್ಟ್ ಮಿಲ್ಕ್ ಬರ್ತಾಯಿದೆ ಚೆನ್ನಾಗಿ, ಫಾರ್ಮುಲಾ ಕೊಡಬೇಡಿ, ಆರಾಮಾಗಿ ಟ್ರೀಟ್ ಮಾಡಿ. ಇಲ್ಲ ಡಾಕ್ಟ್ರೇ, ನನಗೆ ಯಾಕೋ ಸ್ಟ್ರೆಸ್ ಆಗ್ತಿದೆ, ಬ್ರೆಸ್ಟ್ ಮಿಲ್ಕ್ ಕಡಿಮೆ ಆಗ್ತಿದೆ ಅನಿಸುತ್ತೆ, ನನಗೆ ಯಾಕೋ ಭಯ ಆಗ್ತಿದೆ, ಮಗು ತುಂಬ ಅಳುತ್ತೆ ಹೇಳುತ್ತೆ. ನಾನು ಕೌನ್ಸಿಲಿಂಗ್ ಮಾಡಿದ್ದೀನಿ 2 ವಿಸಿಟಲ್ಲೂ 3ನೇ ವಿಸಿಟಲ್ಲೂ. ನೋಡಮ್ಮ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿದೆ, ವೇಟ್ ಗೇನ್ ಚೆನ್ನಾಗಿದೆ, ಟೆನ್ಷನ್ ತೊಗೋಬೇಡಿ. ಇಲ್ಲ ಡಾಕ್ಟ್ರ್ ಅಂದ್ಕೊಂಡು 5th ಮಂತಲ್ಲಿ ಬಂದಿದ್ದಾರೆ. 4th ಮಂತಲ್ಲಿ ಬ್ರೆಸ್ಟ್ ಮಿಲ್ಕ್ ಕಂಪ್ಲೀಟ್ಲಿ ಸ್ಟಾಪ್. ಇದು ಯಾಕಾಯಿತು? ಮದರಿಗೆ ಏನಾದ್ರು ಮೆಡಿಕಲ್ ಕಂಡೀಷನ್ ಇತ್ತಾ? ಇರಲಿಲ್ಲ. ಏನಾದ್ರು ಹೆಲ್ತ್ ಇಶ್ಯೂ ಇರಲಿಲ್ಲ, ಆ್ಯಪ್ಸಸ್ ಏನೂ ಇರಲಿಲ್ಲ. ಬ್ರೆಸ್ಟ್ ಮಿಲ್ಕ್ ಬರೋದು ಬ್ರೆಸ್ಟಿಂದ ಅಲ್ಲ, ಇಲ್ಲಿಂದ. ಯಾಕೆ? ಪ್ರೊಲ್ಯಾಕ್ಟಿನ್ ಮತ್ತು ಆಕ್ಸಿಟಾಸಿನ್ ಅಂತ 2 ಹಾರ್ಮೋನ್ಸು. ಇದು ರಿಲೀಸ್ ಆಗುತ್ತೆ ಬ್ರೈನಿಂದ, ಇದು ಹೋಗಿ ಬ್ರೆಸ್ಟನ್ನು ಪಂಪ್ ಮಾಡುತ್ತೆ, ಬ್ರೆಸ್ಟ್ ಮಿಲ್ಕ್ ಬರುತ್ತೆ. ಅಲ್ಲಿ ಬ್ರೆಸ್ಟ್ ಮಿಲ್ಕ್ ಇದ್ದರೂ ಪಂಪ್ ಮಾಡೋ ಹಾರ್ಮೋನ್ ಇಲ್ಲ ಅಂದರೆ ಎಲ್ಲಿಂದ ಬರುತ್ತೆ? ಸೊ ವೆನ್ ಯು ಟೇಕ್ ಸ್ಟ್ರೆಸ್, ಮದರ್ ಸ್ಟ್ರೆಸ್ ತೊಗೊಂಡು ನೆಗೆಟಿವಿಟಿ ಮೈಂಡಿಗೆ ಹಾಕ್ಕೊಂಡು, ಈವನ್ ಮೆಡಿಕಲ್ ಕಂಡೀಷನ್ಸಲ್ಲೂ ಸ್ಟ್ರೆಸ್ ಆಗುತ್ತೆ. ಮೆಡಿಕಲ್ ಕಂಡೀಷನ್ಸ್ ಇರೋದು ರೇರ್ ಕೇಸಸ್ಸು, ಬಟ್ 80% ಕೇಸಸ್ಸು ಮದರ್ ಸ್ಟ್ರೆಸ್ ತೊಗೊಂಡು ಹಾರ್ಮೋನ್ ರಿಲೀಸ್ ಕಡಿಮೆ ಆಗಿ ಬ್ರೆಸ್ಟ್ ಮಿಲ್ಕ್ ಸ್ಟಾಪ್ ಆಗಿದೆ. ನನ್ನ ಕಣ್ಮುಂದೆ ಕಮ್ ಆ್ಯಂಡ್ ಟೋಲ್ಡ್ ಮಿ ಡಾಕ್ಟರ್ ಬ್ರೆಸ್ಟ್ ಮಿಲ್ಕೆ ಬರ್ತಾಯಿಲ್ಲ. ನಾನು ಮೈಂಡಲ್ಲಿ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿತ್ತಿದ್ದು ವಿಷಯ, ಏನು ಮಾಡಬೇಕು? ಸೊ ಅನ್ವೇರಿಯಬ್ಲಿ ಹೆಲ್ಪ್ಲೆಸ್ ಆಗಿ ನಾವು ಫಾರ್ಮುಲಾನೋ ಅದು ಇದು ಕೊಡ್ತೀವಿ. ಸೊ ನಾವು ಫಸ್ಟ್ ಅದೇ ಹೇಳೋದು, ಪ್ಯಾನಿಕ್ ಆಗೋ ಅವಶ್ಯಕತೆಯೇ ಇಲ್ಲ. ಆಗ್ತದೆ, ನಿಮಗೆ ಭಯ ಆಗ್ತಿದೆಯಾ? ನೋ ಪ್ರಾಬ್ಲಮ್, ಇಟ್ಸ್ ಹ್ಯೂಮನ್ ಟು ಪ್ಯಾನಿಕ್. ಒಂದು ಒಪಿನಿಯನ್ ತೊಗೊಳ್ಳಿ ನಿಮ್ಮ ಡಾಕ್ಟರ್ ಹತ್ರ. ಸರ್ ನನ್ನ ಬೇಬಿ 2 months, ಕೆಲವು ಕ್ವೆಶನ್ಸ್ ಇತ್ತು, ನಮ್ಮ ಹತ್ರ ಬರ್ತಾರೆ, ನಮ್ಮ ಹತ್ರ ಲಿಸ್ಟ್ ಮಾಡ್ಕೊಂಡು ಬರ್ತಾರೆ ಕ್ವೆಶನ್ಸ್ 1 2 3 4 5 6 10. ಸರ್ ಬೇಬಿ ಗ್ಯಾಸ್ ಮಾಡ್ಬೇಕಾದ್ರೆ ಅಳುತ್ತೆ, ಸರ್ ಬೇಬಿ ಹಾಲು ಕುಡಿಬೇಕಾದ್ರೆ ಹಿಂಗೆ ಮಾಡುತ್ತೆ, ಸರ್ ಬೇಬಿ ಹಿಂಗೆ ಮೈ ಮುರಿಯುತ್ತೆ, ಸರ್ ಬೇಬಿ ದಿನಕ್ಕೆ 2 ದಿನಕ್ಕೆ ಒಂದು ಸಲ ಮೋಷನ್ ಎಲ್ಲ ಇರುತ್ತೆ. ವಿ ಆನ್ಸರ್ ಎವ್ರಿಥಿಂಗ್. ಆಮೇಲೆ ಮನೆಗೆ ಹೋಗ್ಬೇಕು ತಾನೆ.
ಯಾಕೆ ಆಟೋದಲ್ಲಿ ಕ್ಯಾಬಲ್ಲಿ ತಲೆ ಕೆರೆಸ್ಕೊಂಡು ಗೂಗಲ್ ಮಾಡಿಕೊಂಡು ವಾಟ್ ಎಲ್ಸ್ ಕುಡ್ ಬಿ ದ ಪ್ರಾಬ್ಲಮ್ ಇನ್ ಮೈ ಬೇಬಿ ಅಂದರೆ ಹೊಡೆದ್ರೆ ಗೂಗಲಲ್ಲಿ ಗೂಗಲ್ ಎತ್ತಿ ಕೊಡುತ್ತೆ ನಿಮಗೆ, ಬಾರಪ್ಪ ನಿನಗೆ ನಾವು ವೇಟ್ ಮಾಡ್ತಿರೋದು, ಎಷ್ಟು ಪ್ರಾಬ್ಲಮ್ ಬೇಕು ಕೊಡ್ತೀನಿ ಅಂತ ಕೊಡುತ್ತೆ. ದ ಮೂಮೆಂಟ್ ಯು ಟೈಪ್ ಎ ನೆಗೆಟಿವ್ ಮೆಸೇಜ್ ಇನ್ ಗೂಗಲ್ ಯು ವಿಲ್ ಹ್ಯಾವ್ ಹಂಡ್ರೆಡ್ಸ್ ಅಲ್ವಾ, ಥೌಸಂಡ್ಸ್. ನಾನು ಅದೇ ಹೇಳೋದು ಪೇರೆಂಟ್ಸ್ಗೆ, ಅನ್ನೆಸರಿ ಗೂಗಲ್ ಮಾಡಬೇಡಿ. ನೀವು ಮೆಡಿಕಲ್ ಡಾಕ್ಟರ್ಸ್ಗೆ ಹುಡುಕಿ, ಮೆಡಿಕಲ್ ಕಂಡೀಷನ್ಸ್ ಹುಡುಕ್ಬೇಡಿ. ಯಾಕಂದರೆ ಈವನ್ ಟುಡೇ ಡಾಕ್ಟರ್ಸ್ಗೆ ಇಟ್ಸ್ ಬಿಕಮ್ಸ್ ಚಾಲೆಂಜಿಂಗ್ ಸರ್ಟನ್ ಮೆಡಿಕಲ್ ಕಂಡೀಷನ್ಸು. ಡಾಕ್ಟರ್ ಥರ ವೇಟ್ ಮಾಡಿ, ಟೆಸ್ಟ್ ಮಾಡಿ, ಅಬ್ಸರ್ವ್ ಮಾಡಿ, ಡಯಾಗ್ನೋಸ್ ಮಾಡ್ತೀವಿ. ಇವತ್ತರಲ್ಲಿ ಒಂದು ಗೂಗಲ್ ಹೊಡೆದ್ಬಿಟ್ಟು ನೀವು ಬಂದುಬಿಟ್ರೆ ಹೇಗೆ? ಸೊ ಲೇಟೆಸ್ಟ್ ಜೆನ್ಝಿ ವಾಟ್ ಎವರ್ ಪೇರೆಂಟ್ಸಿಗೆ ನಾನು ಹೇಳೋದೇನೆಂದರೆ, ದಯವಿಟ್ಟು ನೀವು ಸೋಷಿಯಲ್ ಮೀಡಿಯಾ ಇರಲಿ, ಗೂಗಲ್ ಇರಲಿ, ಡಯಾಗ್ನೋಸಿಸ್ಗೆ ಆ ಇನ್ಫಾರ್ಮೇಷನ್ನ ನಿಮ್ಮ ಮಗುಗೋಸ್ಕರ ಯೂಸ್ ಮಾಡಬೇಡಿ. ದೇರ್ ಆರ್ ಸರ್ಟನ್ ಜನರಲ್ ಟಿಪ್ಸ್ ನಾನು ಕೊಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ, ಜನರಲ್ ಟಿಪ್ಸ್ ಕೊಡ್ತೀನಿ. ಮಗುಗೆ ಹ್ಯಾಕ್ ರ್ಯಾಪ್ ಮಾಡಬೇಕು, ಮಗು ಯಾವಾಗ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು, ಅದೆಲ್ಲ ಕೊಡ್ತೀನಿ ನಾನು. ಅದು ನೋಡ್ಕೊಂಡು ಇದು ಮಾಡಿ. ರ್ಯಾಂಡಮಾಗಿ ನೀವೆಲ್ಲ ನೋಡಿದ್ರೆ ಸ್ಟ್ರೆಸ್ ಆಗೇ ಆಗುತ್ತೆ. ನೆಗೆಟಿವಿಟಿ ಫಸ್ಟ್ ಬ್ರೈನ್ ತೊಗೊಳುತ್ತೆ ಪಾಸಿಟಿವ್ಗಿಂತ.